ಮುಂದಿನ ದಿನ ಬೆಳಗ್ಗೆ ಬೇಗ ಎದ್ದು ಭರತ ತೋಟಕ್ಕೆ ಹೋಗ್ತಾನೆ. ಆ ತೋಟ ಅವನಿಗೆ ಮತ್ತೆ ಅದೇ ಖಾಲಿ ಕಿತ್ತಳೆ ತೋಟ ಕಾಣುತ್ತೆ. ಆ ಕಿತ್ತಳೆ ತೋಟ ನೋಡಿ ಅವನಿಗೆ ಮನಸ್ಸಲ್ಲಿ ಸ್ವಲ್ಪ ದುಃಖ ಆಗುತ್ತೆ, ಆದರೆ ಅವನು ಧೈರ್ಯಗೆಡಲ್ಲ. ಇನ್ನು ಮುಂದೆ 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 ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ದೊಡ್ಡದಾದ ಮಾವಿನ ಹೆಮ್ಮರ ಕಾಣುತ್ತೆ. ಮರದ ತುಂಬ ರುಚಿ ರುಚಿಯಾದ ಮಾವಿನ ಹಣ್ಣುಗಳು. ಎಲ್ಲ ಹಣ್ಣುಗಳು ಮರ ತುಂಬ ಗೆಜ್ಜೆ ಕಟ್ಟದಾಗಿರುತ್ತೆ. ಕೆಲವು ಹಣ್ಣುಗಳು ಕೆಳಗೆ ಕೂಡ ಬಿದ್ದಿರುತ್ತೆ. ಇದನ್ನು ನೋಡಿ ಭರತ ತುಂಬ ಸಂತೋಷ ಪಡ್ತಾನೆ. ಭರತ ಹೊಟ್ಟೆ ತುಂಬ ಮಾವಿನ ಹಣ್ಣು ತಿಂತಾನೆ. ಮಾವಿನ ಹಣ್ಣು ತಿಂದು ಅವನು ಕೂಡ ಮನೆಗೆ ತಗೊಂಡು ಹೋಗ್ತಾನೆ. ಮನೆಗೆ ತಗೊಂಡು ಹೋಗಿ ಅವನು ನಂತರ ಮನೆಯವರಿಗೆಲ್ಲ ನೀಡಿ ನಂತರ ಭರತ ಇನ್ನೂ ಮುಂದಾಲೋಚನೆ ಮಾಡ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ, ತನ್ನದೇ ಆದ ಒಂದು ತೋಟದಲ್ಲಿ ಸ್ವಲ್ಪ ಜಾಗದಲ್ಲಿ ಮಾವಿನ ಹಣ್ಣು ತಿಂದು ಮಾವಿನ ಬೀಜಗಳನ್ನ ಅಲ್ಲೇ ಬಿತ್ತುತ್ತಾನೆ. ಈ ಬೀಜಗಳು ದಿನದಿಂದ ಚಿಗುರುಡಿಯುತ್ತೆ, ಸಾಧಾರಣ ಮರವಾಗುತ್ತೆ. ಹೀಗೆ ವರ್ಷ ಕಳೀತಾ ಹೆಮ್ಮರವಾಗಿ ಬೆಳೆಯುತ್ತೆ. ಇದರಿಂದ ಭರತ ಅವನ ಇಡೀ ಜೀವನ ಮಾವಿನ ಹಣ್ಣು ತಿಂತ ಸಂತೋಷವಾಗಿರ್ತಾನೆ. ಹಾಗೆ ಅವನ ಕುಟುಂಬದವರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಹಾಗೆ ಈ ಕಥೆಯಿಂದ ನಮಗೇನು ತಿಳಿಯೋಕ್ಕೆ ಬರುತ್ತೆ ಅಂದರೆ, ನಮ್ಮ ಜೀವನದಲ್ಲೂ ಹಾಗೆ ಕೂಡ ಅಲ್ವಾ, ಕೆಲವು ಸಲ ಸಣ್ಣ ಸಣ್ಣ ದುಃಖಗಳು ಮನಸ್ಸಿಗೆ ಅಥವಾ ನಮ್ಮ ನಿರೀಕ್ಷೆಗಳು ಸಂಪೂರ್ಣ ಆಗದೇ ಇದ್ದಾಗ ದುಃಖ ಆಗುತ್ತೆ. ಆದರೆ ನಾವು ಆ ಸಮಯದಲ್ಲಿ ಮುಂದೆ ಏನಂತ ಯೋಚನೆ ಮಾಡಿ ಹಾಗೆ ದೀರ್ಘಕಾಲದ ಯೋಚನೆನ ಮಾಡಿದಾಗ